ಸಿ ಎಮ್ ಪದವಿ ಆಗಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಪದವಿ ಆಗಲಿ ಖಾಲಿ ಇದೆಯಾ, ನಾನು ನನ್ನ ನಾಲೆಡ್ಜಿಗೆ ತಕ್ಕಂತೆ ಹೇಳ್ಬೇಕಾಗ್ತದೆ. ಖಂಡಿತವಾಗಲೂ ಅವೆರಡು ಖಾಲಿ ಆದಮೇಲೆ ಆ ಸಂದರ್ಭಕ್ಕೆ ನಾನು 100ಕ್ಕೆ 100 ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪನ್ನು, ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ, ಪಕ್ಷದ ಅಭಿಪ್ರಾಯವನ್ನು ಹೇಳ್ತೀನಿ. ಹಾಗಾಗಿ ಅವೆರಡೂ ಖಾಲಿ ಇಲ್ಲ. ಅವನು ಮಾತಾಡೋದು ಅಪ್ರಸ್ತುತ. ಏನು ಮಾತಾಡಬೇಕಾಗ್ತದೆ ನಾನೀಗ? ಅಲ್ಲ, ರಾಜಣ್ಣ ಅವರು KPCC ಎರಡೆರಡು ಹುದ್ದೆ ಯಾಕೆ ನಿಭಾಯಿಸ್ತಾರೆ? ಅವರು ತುಂಬ ದೊಡ್ಡವರು, ಸಾಕಷ್ಟು ಅನುಭವ ಇದ್ದಾರೆ, ದೊಡ್ಡ ಜವಾಬ್ದಾರಿ ಸ್ಥಾನದಾಗಿದ್ದಾರೆ. ಅವರ ಅಭಿಪ್ರಾಯ ಅದು. ಅವ್ರ ಅಧಿಕಾರ ಅನ್ನೋಂಥದ್ದು ಸಹಜವಾಗಿ ಎಲ್ರಿಗೂ ಅಧಿಕಾರ ಬೇಕು ಅನ್ನೋ ಆಸೆ ನಿಟ್ಟಿನಲ್ಲಿ ಇರ್ತಾರೆ. ಹಾಗಾಗಿ ಅವ್ರ ಅಭಿಪ್ರಾಯ ಹೇಳ್ಬೋದು. ಅದು ಫೈನಲ್ ಅಲ್ವಲ್ಲ, ಫೈನಲ್ ಮಾಡೋಂಥದ್ದು ವರಿಷ್ಠರಿಗೆ ಬಿಟ್ಟಿರೋಂಥದ್ದು. ನಾವು ಭಾಳ ಸರಿ ಹೇಳಿದ್ದೀನಿ. ಹಾಗಾಗಿ ಅವ್ರ ಹೇಳಿಕೆನೂ ನಾನು ನೋಡಿದ್ದೀನಿ, ಅದು ಅವ್ರ ಅಭಿಪ್ರಾಯ. ಹಾಗಾಗಿ ನಮ್ಮನ್ನು ಏನಾದ್ರು ವೈಯಕ್ತಿಕ ಕೇಳಿದ್ರೆ ನಾವು ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಆ ಶಿಸ್ತಿನ ಸಿಪಾಯಿಗೆ ನಡೆಸ್ಕೊಡ್ತೀವಿ.